ರಾತ್ರೋರಾತ್ರಿ ಆಕಾಶಕ್ಕೆ ಜಿಗಿದ ಪೆಟ್ರೋಲ್ ಡೀಸೆಲ್ ಬೆಲೆಗಳು. ಮಾರ್ಚ್ 9ರ ಮಧ್ಯರಾತ್ರಿಯಿಂದಲೇ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ. ರಾತ್ರೋರಾತ್ರಿ ಆಕಾಶಕ್ಕೆ ಜಿಗಿದ ಪೆಟ್ರೋಲ್ ಡೀಸೆಲ್ ಬೆಲೆಗಳು. ಮಾರ್ಚ್ 9ರ ಮಧ್ಯರಾತ್ರಿಯಿಂದಲೇ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ. ಪೆಟ್ರೋಲಿಯಂ ಕಾರ್ಪೊರೇಷನ್ ಇಂದ ಶ್ರೀಲಂಕಾ ಜನತೆಗೆ ಶಾಕ್. 1 ಲೀಟರ್ ಪೆಟ್ರೋಲ್ ದರ ಬರೋಬ್ಬರಿ 365 ರೂಪಾಯಿ. 1 ಲೀಟರ್ ಡೀಸೆಲ್ ದರ ಬರೋಬ್ಬರಿ 353 ರೂಪಾಯಿ. 1 ಲೀಟರ್ ಸೀಮೆ ಎಣ್ಣೆ ಬೆಲೆ ಬರೋಬ್ಬರಿ 195 ರೂಪಾಯಿ. ಪ್ರತಿ ಲೀಟರ್ಗೆ ಸರಾಸರಿ 22ರಿಂದ 25 ರೂಪಾಯಿ ಹೆಚ್ಚಳವಾಗಿದೆ. ಪೆಟ್ರೋಲ್ ಈ ಶಾಕ್ನಿಂದ ಶ್ರೀಸಾಮಾನ್ಯ ಶ್ರೀಲಂಕರನ್ನ ಕಂಗಾಲು ಮಾಡಿದೆ. ಯುದ್ಧದ ಎಫೆಕ್ಟ್. ಹರ್ಮುಜ್ ಜಲಸಂಧಿ ಬಂದ್ ಆಗಿರುವಂಥದ್ದು. ಒಪೆಕ್ ರಾಷ್ಟ್ರಗಳಿಂದ ಕಚ್ಚಾ ತೈಲ ಉತ್ಪಾದನೆ ಕಡಿತದ ಎಫೆಕ್ಟ್. ಭಾರತ ಶ್ರೀಲಂಕಾ ಸೇರಿ ಇಡೀ ಜಗತ್ತಿನ ತೈಲ ಎಮರ್ಜೆನ್ಸಿ. ರಾತ್ರೋರಾತ್ರಿ ಆಕಾಶಕ್ಕೆ ಜಿಗಿದಿದೆ ಪೆಟ್ರೋಲ್ ಡೀಸೆಲ್ ಬೆಲೆಗಳು. ಮಾರ್ಚ್ 9ರ ಮಧ್ಯರಾತ್ರಿಯಿಂದಲೇ ಪೆಟ್ರೋಲ್ ಡೀಸೆಲ್ ದರಗಳ ಹೆಚ್ಚಾಗಿದೆ. ಪೆಟ್ರೋಲಿಯಂ ಕಾರ್ಪೊರೇಷನ್ ಇಂದ ಶ್ರೀಲಂಕಾ ಜನತೆಗೆ ಶಾಕ್ ಸಿಕ್ಕಿದೆ. 1 ಲೀಟರ್ ಪೆಟ್ರೋಲ್ ದರ ಬರೋಬ್ಬರಿ 365 ರೂಪಾಯಿ. ಇನ್ನು ಡೀಸೆಲ್ ದರ ಬರೋಬ್ಬರಿ 353 ರೂಪಾಯಿ ಆಗಿರುವಂತದ್ದು. 1 ಲೀಟರ್ ಸೀಮೆ ಎಣ್ಣೆ ಬೆಲೆ ಕೂಡ ಬರೋಬ್ಬರಿ 200 ರೂಪಾಯಿ ತಲುಪಿದೆ. ಆಲ್ಮೋಸ್ಟ್ 195 ರೂಪಾಯಿ ಆಗಿರುವಂತದ್ದು. ಪ್ರತಿ ಲೀಟರ್ಗೆ ಸರಾಸರಿ 22ರಿಂದ 25 ರೂಪಾಯಿ ಹೆಚ್ಚಳವಾಗಿದೆ. ಈ ಶಾಕ್ನಿಂದ ಶ್ರೀಸಾಮಾನ್ಯ ಶ್ರೀಲಂಕನರು ಕಂಗಾಲಾಗಿದ್ದಾರೆ. ಯುದ್ಧದ ಎಫೆಕ್ಟ್. ಹರ್ಮುಜ್ ಜಲಸಂಧಿ ಬಂದ್ ಆಗಿದೆ. ಒಪೆಕ್ ರಾಷ್ಟ್ರಗಳಿಂದ ಕಚ್ಚಾ ತೈಲ ಉತ್ಪಾದನೆ ಕಡಿತದ ಎಫೆಕ್ಟ್ ಇದು. ಭಾರತ ಸೇರಿ ಶ್ರೀಲಂಕಾ ಸೇರಿ ಜಗತ್ತಿನ ಬಹುತೇಕ ರಾಷ್ಟ್ರಗಳಲ್ಲಿ ತೈಲದ ಎಮರ್ಜೆನ್ಸಿ ಉಂಟಾಗಿರುವಂಥದ್ದು. ಶ್ರೀಲಂಕಾದಲ್ಲಂತೂ ಪ್ರತಿ ಲೀಟರ್ಗೆ ಸರಾಸರಿ 22ರಿಂದ 25 ರೂಪಾಯಿ ಹೆಚ್ಚಳ ಮಾಡಲಾಗಿದೆ. ಮಾರ್ಚ್ 9ರಿಂದಲೇ ಅಲ್ಲಿ ಮಧ್ಯರಾತ್ರಿಯಿಂದಲೇ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಾಗಿರುವಂಥದ್ದು. ಪೆಟ್ರೋಲಿಯಂ ಕಾರ್ಪೊರೇಷನ್ ಶ್ರೀಲಂಕಾ ಜನತೆಗೆ ಶಾಕ್ ನೀಡಿದೆ. ಆಲ್ಮೋಸ್ಟ್ 400 ರೂಪಾಯಿ ರೀ. ಒಂದು ಲೆಕ್ಕಾಚಾರವನ್ನ ನೋಡೋದಾದ್ರೆ 365 ರೂಪಾಯಿ 1 ಲೀಟರ್ ಪೆಟ್ರೋಲ್ ದರ ಅಂದ್ರೆ ಡೀಸೆಲ್ ಕೂಡ ಅಷ್ಟೇ 353 ರೂಪಾಯಿ. ಹೆಚ್ಚು ಕಡಿಮೆ 1 ಲೀಟರ್ಗೆ 400 ರೂಪಾಯಿ ಕೊಡುವಂತ ಪರಿಸ್ಥಿತಿಗೆ ಬಂದು ತಲುಪಿದ್ದೀವಿ. ಅಂದ್ರೆ ಎಲ್ಲ ರಾಷ್ಟ್ರಗಳಲ್ಲಿಯೂ ಕೂಡ ಒಪೆಕ್ ರಾಷ್ಟ್ರಗಳಿಂದ ಏನು ಕಚ್ಚಾ ತೈಲದ ಉತ್ಪಾದನೆಗೆ ಕಡಿತ ಬಿದ್ದಿದೆಯೋ ಅದರ ಎಫೆಕ್ಟ್ ಇಲ್ಲಾಗ್ತಿದೆ ಭಾರತ ಮತ್ತು ಶ್ರೀಲಂಕಾಗಳಲ್ಲಿ. ಬಹುತೇಕ ರಾಷ್ಟ್ರಗಳಲ್ಲಿ ಇವತ್ತು ತೈಲ ಎಮರ್ಜೆನ್ಸಿಯನ್ನ ನೋಡ್ತಾ ಇದ್ದೇವೆ. ಹರ್ಮುಜ್ ಜಲಸಂಧಿ ಬಂದ್ ಆಗಿದೆ. ತೈಲ ಪೂರೈಕೆ ಆಗ್ತಿಲ್ಲ. ಯುದ್ಧದ ಎಫೆಕ್ಟ್ ಹೆಂಗಿದೆ ಅಂದ್ರೆ ಅದು ಬೀಳುತ್ತಿರೋದು ಶ್ರೀಸಾಮಾನ್ಯರ ಮೇಲೆ. ಗ್ಯಾಸ್ ದರ ಹೆಚ್ಚಾಗ್ತಿದೆ, ಪೆಟ್ರೋಲ್ ದರ ಹೆಚ್ಚಾಗ್ತಿದೆ, ಡೀಸೆಲ್ ದರ ಹೆಚ್ಚಾಗ್ತಿದೆ. ದರ ಹೆಚ್ಚು ಅನ್ನೋಕ್ಕಿಂತ ಇನ್ನೊಂದು ಕಡೆಯಲ್ಲಿ ಪೂರೈಕೆಯೇ ಆಗುತ್ತಿಲ್ಲ ಅನ್ನೋದನ್ನ ನಾವು ಗಮನಿಸಬೇಕಿದೆ. ಪೂರೈಕೆಯಲ್ಲಿ ಭಾರಿ ವ್ಯತ್ಯಾಸವಾಗಿರುವಂತಹ ಕಾರಣ 1 ಲೀಟರ್ ಡೀಸೆಲ್ ದರ 353 ರೂಪಾಯಿ. ಇನ್ನು ಪೆಟ್ರೋಲ್ ದರ 1 ಲೀಟರ್ಗೆ 365 ರೂಪಾಯಿಯನ್ನ ಕೊಡಬೇಕಾಗಿದೆ. ಇದು ಶ್ರೀಲಂಕಾದ ಕತೆ. ಪೆಟ್ರೋಲಿಯಂ ಕಾರ್ಪೊರೇಷನ್ ಇಂದ ಶ್ರೀಲಂಕಾ ಜನತೆಗೆ ಶಾಕ್ ಸಿಕ್ಕಿದೆ. ಮಾರ್ಚ್ 9ರಿಂದಲೇ ಮಧ್ಯರಾತ್ರಿಯಿಂದ ಪೆಟ್ರೋಲ್ ಡೀಸೆಲ್ ದರಗಳಲ್ಲಿ ಹೆಚ್ಚಳ ಆಗಿರುವಂಥದ್ದು. ಇನ್ನು ಸೀಮೆ ಎಣ್ಣೆಯೂ ಅಷ್ಟೇ. ಆಲ್ಮೋಸ್ಟ್ 200 ರೂಪೀಸ್ ಅಂದ್ರೆ 195 ರೂಪಾಯಿ ಆಗಿದೆ 1 ಲೀಟರ್ ಸೀಮೆ ಎಣ್ಣೆಯ ಬೆಲೆ. ಪ್ರತಿ ಲೀಟರ್ಗೆ 22ರಿಂದ 25 ರೂಪಾಯಿ ಹೆಚ್ಚಳವಾಗಿರುವಂಥದ್ದು ಶ್ರೀಸಾಮಾನ್ಯರಿಗೆ ಹೊರೆಯಾಗಿದೆ. ಯುದ್ಧದ ಎಫೆಕ್ಟ್. ಅಲ್ಲಿ ಯುದ್ಧದ ಎಫೆಕ್ಟ್ ಹೆಂಗಿದೆ ಅಂದ್ರೆ ಅದು ಈಗ ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಬೇರೆ ಬೇರೆ ತೈಲ ಎಣ್ಣೆಗಳು, ಅಡುಗೆ ಎಣ್ಣೆಗಳು, ಈ ಎಲ್ಲ ಬಗೆಯ ಪದಾರ್ಥಗಳ ಮೇಲೆ ಬೀಳ್ತಿರುವಂಥದ್ದು. ಒಂದು ಕಡೆ ಕಚ್ಚಾ ತೈಲದ ಪೂರೈಕೆ ಇಲ್ಲ ಮತ್ತು ಇರುವಂಥ ಪೆಟ್ರೋಲ್, ಡೀಸೆಲ್, ಬೇರೆ ಬೇರೆ ತೈಲಗಳನ್ನ ಉಳಿಸಿಕೊಂಡು ನಿಯಂತ್ರಣದಲ್ಲಿ ಬಳಕೆಯನ್ನ ಮಾಡಿ ಉಳಿಸಿಕೊಳ್ಳುವಂತಹ ಪರಿಸ್ಥಿತಿ ಇದೆ. ಹಾಗಾಗಿ ಅದರ ಹೊರೆ ಏನಾಗ್ತಿದೆ ಅಂದ್ರೆ ಶ್ರೀಸಾಮಾನ್ಯರ ಮೇಲೆ ಬೀಳುತ್ತಿದೆ. 1 ಲೀಟರ್ಗೆ 22ರಿಂದ 25 ರೂಪಾಯಿ ಹೆಚ್ಚಳವನ್ನ ಕೊಟ್ಟು ಖರೀದಿ ಮಾಡುವಂತಹ ಸ್ಥಿತಿ ಇದೆ. ಅದರಲ್ಲೂ ಕೂಡ ಸರ್ಕಾರಗಳೇ ಮನವಿ ಮಾಡ್ಕೊಳ್ತಿದ್ದಾವೆ, ಒಂದು ನಿಯಂತ್ರಣದಲ್ಲಿ ಈ ತೈಲಗಳನ್ನ ಬಳಸಿ, ಪೆಟ್ರೋಲ್ ಮತ್ತು ಡೀಸೆಲ್ಗಳನ್ನ ಬಳಕೆಯಲ್ಲಿ ನಿಯಂತ್ರಣವಿರಲಿ ಅಂತ ಸರ್ಕಾರಗಳೇ ಮನವಿ ಮಾಡ್ಕೊಳ್ತಿದ್ದಾವೆ. ಇಡೀ ಜಗತ್ತಿನಲ್ಲಿ ತೈಲದ ಎಮರ್ಜೆನ್ಸಿ ಉಂಟಾಗಿವೆ. ಗಲ್ಫ್ ರಾಷ್ಟ್ರಗಳ ಯುದ್ಧ ಈ ರೀತಿಯಾಗಿ ಇಲ್ಲಿ ಎಫೆಕ್ಟ್ ಆಗ್ತಿರುವಂಥದ್ದು. ಹರ್ಮುಜ್ ಜಲಸಂಧಿ ಬಂದ್ ಆಗಿದೆ. ತೈಲ ಟ್ಯಾಂಕರ್ಗಳು ನಿಂತಲ್ಲೇ ನಿಂತಿವೆ. ಯಾವುದೇ ಕಾರಣಕ್ಕೂ ಜಗತ್ತಿಗೆ ಕಚ್ಚಾ ತೈಲ ಪೂರೈಕೆ ಆಗುವಂತ ಸಂದರ್ಭ ಇಲ್ಲದ ಕಾರಣ ಈ ಒಂದು ದರ ಹೆಚ್ಚಳವನ್ನ ನೋಡ್ತಾ ಇದ್ದೇವೆ.